ಕೊಡಗು ವಿಶ್ವವಿದ್ಯಾಲಯವನ್ನು ಮುಚ್ಚದಂತೆ ಒತ್ತಾಯಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ನಗರದ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭ ಪ್ರತಿಭಟನಾ ನಿರತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಅಸಮಾಧಾನ ವ್ಯಕ್ತಪಡಿಸಿದರು. ಈ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ವಿಭಾಗೀಯ ಸಂಘಟನಾ ಕಾರ್ಯದರ್ಶಿ ಚಂದ್ರಶೇಖರ್, ಕಳೆದ ಬಾರಿ ಕೊಡಗು ವಿಶ್ವವಿದ್ಯಾನಿಲಯವನ್ನು ಕೊಡುಗೆಯಾಗಿ ನೀಡಿತ್ತು. ಆದರೆ ಇಂದು ರಾಜ್ಯದಲ್ಲಿ 9 ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಲು ಹೊರಟಿದೆ. ಇದು ಖಂಡನೀಯ. ಈ ಹಿಂದೆ ಶೈಕ್ಷಣಿಕ ಸಮಸ್ಯೆಗಳು ಬಂದ ಸಂದರ್ಭದಲ್ಲಿ ಸಂತೈಸುವ ಕೆಲಸವಾಗುತ್ತಿತ್ತು. ಆದರೆ ಆಯಾ ಜಿಲ್ಲೆಗಳ ವಿದ್ಯಾರ್ಥಿಗಳಿಗೆ ಸರ್ಕಾರ ಅನ್ಯಾಯ ಎಸಗುತ್ತಿದೆ ಎಂದು ದೂರಿದರು. ರಾಜ್ಯ ಸರ್ಕಾರ ತನ್ನ ಗ್ಯಾರಂಟಿಗಳಿಗೆ ಪ್ರತಿ ವರ್ಷ 50,000 ಕೋಟಿಗೂ ಅಧಿಕ ರುಗಳನ್ನು ನೀಡುತ್ತಿದೆ. ಅದರಲ್ಲಿ 1% ಹಣವನ್ನು ವಿಶ್ವವಿದ್ಯಾನಿಲಯಗಳಿಗೆ ನೀಡಿದರೆ ರಾಜ್ಯದ ವಿಶ್ವವಿದ್ಯಾನಿಲಯಗಳ ಸ್ಥಿತಿಗತಿ ಸುಧಾರಿಸುತ್ತದೆ. ಕಳೆದ 10-15 ವರ್ಷಗಳಿಂದ ರಾಜ್ಯ ಸರ್ಕಾರಗಳು ವಿಶ್ವವಿದ್ಯಾನಿಲಯಗಳಿಗೆ ಯಾವುದೇ ರೀತಿಯ ಅನುದಾನಗಳನ್ನು ನೀಡಿರುವುದಿಲ್ಲ. ರಾಜ್ಯದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ತನ್ನದೇ ಆದ ಗೌರವವಿದೆ. ಕೇವಲ ಹಣಕಾಸಿನ ದೃಷ್ಟಿಯಿಂದ ವಿದ್ಯಾಲಯಗಳನ್ನು ಮುಚ್ಚಲು ಹೊರಟಿರುವುದು ಶೋಚನೀಯ ಎಂದರು. ಎಫ್ಎಂಸಿ ಕಾಲೇಜು ವಿದ್ಯಾರ್ಥಿ ಮನೋಜ್ ಮಾತನಾಡಿ, ಸರ್ಕಾರಿ ವಿಶ್ವವಿದ್ಯಾನಿಲಯಗಳನ್ನು ಬಲಿಷ್ಠಗೊಳಿಸುವ ಕಾಳಜಿ ಮತ್ತು ಇಚ್ಛಾಶಕ್ತಿಯನ್ನು ರಾಜ್ಯ ಸರ್ಕಾರ ಮಾಡಬೇಕು. ರಾಜ್ಯದಲ್ಲಿ ಇತ್ತೀಚೆಗೆ ಖಾಸಗಿ ವಿಶ್ವವಿದ್ಯಾನಿಲಯಗಳು ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಸರ್ಕಾರಿ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚುತ್ತಿರುವುದರಿಂದ ರಾಜ್ಯದ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮಾಡುತ್ತಿರುವ ಅನ್ಯಾಯವಾಗಿದೆ. ರಾಜ್ಯ ಸರ್ಕಾರ ಉಚಿತ ಗ್ಯಾರಂಟಿ ಯೋಜನೆಗಳಿಗಾಗಿ ಸಾವಿರಾರು ಕೋಟಿ ರುಗಳನ್ನು ಬಜೆಟ್ನಲ್ಲಿ ಕೊಟ್ಟಿದೆ. ಆದರೆ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಹಣ ಒದಗಿಸುವುದಕ್ಕೆ ಆಗದೆ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಲು ಮುಂದಾಗಿರುವುದು ಖಂಡನೀಯ. ಈ ನಿರ್ಧಾರವನ್ನು ಹಿಂಪಡೆದು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಆಗ್ರಹಿಸಿದರು. ನಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮೆರವಣಿಗೆ ಮೂಲಕ ತೆರಳಿ ವಿದ್ಯಾರ್ಥಿಗಳು ಬೇಡಿಕೆಗಳ ಮನವಿ ಪತ್ರವನ್ನು ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳಾದ ಕಿಶಾನ್ ಕಾರ್ಯಪ್ಪ, ಪಿಜೆ ಕಾರ್ತಿಕ್, ಎಂ ವಿಜಯ್, ಬಿವಿ ಮಧುಸೂದನ್, ಸಂತೋಷ್, ಅಮೃತ, ನಿಶಾ ಸೇರಿದಂತೆ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು, ಮಹಿಳಾ ಕಾಲೇಜು ಸೇರಿದಂತೆ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಯೂನಿವರ್ಸಿಟಿಗಳಲ್ಲಿ ಒಟ್ಟು 9 ಯೂನಿವರ್ಸಿಟಿಗಳನ್ನು ಮುಚ್ಚಬೇಕು ಅಂತ ಹೇಳಿ ಒಂದು ಕಮಿಟಿಯ ಮುಖಾಂತರ ರಾಜ್ಯ ಸರ್ಕಾರ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಒಂದು ವಿಷಯವನ್ನು ಇವತ್ತು ಸ್ವಾತಂತ್ರ್ಯ ಬಂದು 75 ವರ್ಷಗಳ ನಂತರದಲ್ಲಿ ಕೊಡಗು ಅಂತ ಜಿಲ್ಲೆಗೆ ಒಂದು ವಿಶ್ವವಿದ್ಯಾನಿಲಯ ಸಿಕ್ಕಿರುವಂಥದ್ದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿ. ಇವತ್ತು ಈ ಹಿಂದಿನ ದಿನಗಳಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಕೊಡಗಿನ ಕಾಲೇಜುಗಳು ಸೇರ್ತಾ ಇದ್ದಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ. ಆದರೆ ಯಾವುದೇ ರೀತಿಯ ಶೈಕ್ಷಣಿಕ ಸಮಸ್ಯೆಗಳು ಬಂದಾಗ ವಿದ್ಯಾರ್ಥಿಗಳು ಇಲ್ಲಿಂದ 5-6 ಗಂಟೆಗಳ ಕಾಲ ಪ್ರಯಾಣವನ್ನು ಮಾಡಿ ವಿಶ್ವವಿದ್ಯಾನಿಲಯಕ್ಕೆ ಹೋಗಿ ತಮ್ಮ ಸಮಸ್ಯೆಗಳಿಗೆ ಸರಿದೂಗಿಸ್ಕೊಂಡು ಬರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಜಿಲ್ಲೆಗೆ ಒಂದು ಯೂನಿವರ್ಸಿಟಿ ಸಿಕ್ಕಿರುವಂಥ ಕಾರಣ ಇಲ್ಲಿಯ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ತಕ್ಷಣ ಯೂನಿವರ್ಸಿಟಿ ಕ್ಯಾಂಪಸ್ಸಿಗೆ ಹೋಗಿ ಇಲ್ಲಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಇಲ್ಲಿಯ ವಿದ್ಯಾರ್ಥಿಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಾದ ನಂತರದಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಯೂನಿವರ್ಸಿಟಿಯ ಅಂಡರಲ್ಲಿ ಬಂದರೂ ಕೂಡ ತಕ್ಷಣದಲ್ಲಿ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ಸಿಗೆ ಹೋಗಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಿಕೊಡುವಂತಹ ಕೆಲಸವನ್ನು ಇಲ್ಲಿಯ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಆದರೆ ಇವತ್ತಿನ ರಾಜ್ಯ ಸರ್ಕಾರ ತನ್ನ ಬೊಕ್ಕಸದಲ್ಲಿ ಹಣ ಇಲ್ಲ, ಹಣದ ಕೊರತೆ ಇದೆ. ಆ ಕಾರಣಕ್ಕೋಸ್ಕರ ನಾವು ವಿಶ್ವವಿದ್ಯಾನಿಲಯಗಳಿಗೆ ಫಂಡ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿಕೊಂಡು ವಿಶ್ವವಿದ್ಯಾನಿಲಯಗಳ ಮುಚ್ಚುವ ಒಂದು ಯೋಜನೆಯನ್ನು ಮಾಡ್ತಾ ಇದೆ. ಇದು ರಾಜ್ಯ ಸರ್ಕಾರದ ಒಂದು ವಿದ್ಯಾರ್ಥಿ ವಿರೋಧಿ ನೀತಿಯನ್ನು ವಿದ್ಯಾರ್ಥಿಗಳಿಗೆ ತೋರಿಸಿಕೊಟ್ಟಂತೆ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಏನು ರಾಜ್ಯ ಸರ್ಕಾರ ಬೊಕ್ಕಸದಲ್ಲಿ ಹಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ಇದೇ ರಾಜ್ಯ ಸರ್ಕಾರ ಬೇರೆ ಬೇರೆ ಸೌಲಭ್ಯಗಳಿಗೆ ರಾಜ್ಯ ಸರ್ಕಾರ 50,000 ಕೋಟಿಗಳಷ್ಟು ಹಣವನ್ನು ಕೊಡ್ತಾ ಇದೆ. ಆದರೆ ಯೂನಿವರ್ಸಿಟಿಗಳಿಗೆ ಕೊಡಲಿಕ್ಕೆ ರಾಜ್ಯ ಸರ್ಕಾರದ ಹಣ ಇಲ್ಲ ಅಂತ ಹೇಳಿದರೆ ಭಾಳ ಶೋಚನೀಯ ಮತ್ತು ಹಾಸ್ಯಮಯ ಸಂಗತಿಯಾಗಿದೆ. ಇವತ್ತು ಭಾರತ ಅಂತ ಹೇಳಿದರೆ ಇಡೀ ವಿಶ್ವಕ್ಕೆ ಒಂದು ಶಿಕ್ಷಣದ ಪರಿಕಲ್ಪನೆಯನ್ನು ಕೊಟ್ಟಂಥ ದೇಶ. ಭಾರತದ ಒಂದು ಸೈನ್ಯಕ್ಕಿರ್ಬೋದು ಅಥವಾ ಭಾರತದ ಬೇರೆ ಬೇರೆ ಪರಿಷತ್ ವತಿಯಿಂದ ರಾಜ್ಯದ ಎಲ್ಲ ಭಾಗಗಳಲ್ಲೂ ಹೋರಾಟ ನಡೀತಾ ಇದೆ. ಸೊ ಮುಂದೆ ಏನು ನಮ್ಮ ಜನ ಸರ್ಕಾರದ ನಿಲುವು ನಮ್ಮ ವಿದ್ಯಾರ್ಥಿಗಳಿಗೆ ಅನ್ಯಾಯ ಉಂಟು ಮಾಡ್ತಕ್ಕಂಥ ನಿಲುವಾಗಿದೆ. ಈ ಯೂನಿವರ್ಸಿಟಿನ ಮುಚ್ಚಬೇಕಂತಕ್ಕಂಥದ್ದು ಯಾವುದೇ ರೀತಿಯಾದಂಥ ಸರಿಯಾದಂಥ ನಿರ್ಧಾರ ಅಲ್ಲ. ನಾವು ಯಾವುದೇ ರೀತಿ ಸಮಸ್ಯೆ ಆದರೂ ಸಹ ಮಂಗಳೂರು ಯೂನಿವರ್ಸಿಟಿ ಆದರೆ ನಾವು ಮಂಗಳೂರು ತನಕ ಹೋಗಿ ಅಲ್ಲಿ ಸಮಸ್ಯೆನ ಬಗೆಹರಿಸ್ಕೊಂಡು ಬರಬೇಕಾಗ್ತದೆ. ಮಂಗಳೂರು ತನಕ ಹೋಗಿ ಬರಬೇಕಂದ್ರೆ ನಮ್ಮ ಕೊಡಗಿನ ವಿದ್ಯಾರ್ಥಿಗಳಿಗೆ ಭಾಳ ಕಷ್ಟಕರವಾದಂಥ ಸಂಗತಿ. ಇಡೀ ದಿನ 2 ದಿನ ಆಗಲಿ ಒಂದಿನ ಆಗಲಿ ಸಮಯ ಆಗ್ತಕ್ಕಂಥದ್ದು ಭಾಳ ಅಮೂಲ್ಯವಾದದ್ದು. ಆ ಸಮಯ ವ್ಯರ್ಥ ಆಗ್ತದೆ. ಚಿಕ್ಕ ಪುಟ್ಟ ಸಮಸ್ಯೆಗಳು ಸಹ ಮಂಗಳೂರು ಹೋಗೋಕ್ಕಾಗಲ್ಲ. ಮತ್ತು ಈಗ ಸಡನ್ನಾಗಿ ಅವರು ಯೂನಿವರ್ಸಿಟಿನ ಮುಚ್ತೀವಿ ಅಂತ ಹೇಳಿದ್ರೆ ಈಗ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈಗಲೂ ತೊಂದರೆ ಆಗ್ತದೆ. ಮುಂದೆ ನಾವು ಯಾವುದಾದ್ರೂ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋದಾಗ ಮುಚ್ಚೋಗಿರತಕ್ಕಂಥ ಯೂನಿವರ್ಸಿಟಿಗೆ ಯಾವುದೇ ರೀತಿಯಾದಂಥ ವ್ಯಾಲ್ಯೂ ಇರೋದಿಲ್ಲ. ಆ ನಿಟ್ಟಿನಲ್ಲಿ ಇವರು ಇಷ್ಟ ಬಂದಾಗ
ಯೂನಿವರ್ಸಿಟಿನ ತೆರೆಯೋದು, ಫಂಡ್ ಇಲ್ಲ ಅಂತಂದಾಗ ಮುಚ್ಚೋದು, ಸರಿಯಾಗಿ ಲೆಕ್ಚರ್ಸ್ಗಳ ಕೊರತೆ ಇದೆ, ಲೆಕ್ಚರ್ಸ್ಗಳಿಗೆ ಸಂಬಳ ಕೊಡ್ತಾ ಇಲ್ಲ, ಯಾವ ರೀತಿ ಇವರು ಮಾಡ್ತಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಇವ್ರು ಮಾಡ್ತಿರೋದು ಬೇರೆ ಅಲ್ಲಿ ಯಾವುದೇ ತುಂಬ ಯೋಜನೆಗಳಿಗೆ, ಕೆಲಸಕ್ಕೆ ಬಾರಂಥ ಯೋಜನೆಗಳಿಗೆ ಸರ್ಕಾರದ ಬಳಿ ಹಣ ಇದೆ, ವಿದ್ಯಾರ್ಥಿಗಳಿಗೆ ಯೂನಿವರ್ಸಿಟಿಗೆ ಕೊಡಲಿಕ್ಕೆ ಸರ್ಕಾರದ ಬಳಿ ಹಣ ಇಲ್ಲ ಅಂತಂದರೆ ಇವರು ಸರ್ಕಾರ ನಡೆಸಲಿಕ್ಕೆ ನಿಜವಾಗ್ಲೂ ಯೋಗ್ಯವಾದಂಥವ್ರ ಇಲ್ಲ ವಿದ್ಯಾರ್ಥಿಗಳ ಜೀವನಕ್ಕೆ ಇವರು ಯಾವ ರೀತಿ ಮುಂದಿನ ನಾವೇ ಈಗ ರಾಜ್ಯಕ್ಕೆ ನಾವೇ ಇನ್ಪುಟ್, ರಾಜ್ಯ ನಡಿಬೇಕಾದ್ರೆ ವಿದ್ಯಾರ್ಥಿಗಳಿಂದಲೇ ನಡಿಬೇಕು ಅಂತ ವಿದ್ಯಾರ್ಥಿಗಳಿಗೆ ಇವರು ಅನ್ಯಾಯ ಮಾಡ್ತಾರೆ. ಮತ್ತು ಎಲ್ಲ ಕೆಲವು ಯಾವುದು ನಿಷ್ಪ್ರಯೋಜಕ ಯೋಜನೆಗಳಿಗೆ ಇವರು ಹಣವನ್ನು ದುಂದು ವೆಚ್ಚ ಮಾಡ್ತಾರೆ. ಮತ್ತು ಯೂನಿವರ್ಸಿಟಿಗಳಿಗೆ ದುಡ್ಡಿಲ್ಲ ಅಂತ ಹೇಳಿದಾಗ ವಿದ್ಯಾರ್ಥಿಗಳ ಈ ಜೀವನ ತುಂಬ ಕಷ್ಟ ಸಾಧ್ಯ ಆಗಿದೆ. ನಮಗೆ ಈಗಲೇ ಕೆಲವು ದಿನಗಳ ಹಿಂದೆ ಫಂಡ್ ಇಲ್ಲ ಅಂತೇಳಿ ಲೆಕ್ಚರ್ಸ್ಗಳ ಕೊರತೆ ಆಗಿತ್ತು, ಸರಿ ಆಯಿತು. ಮತ್ತು ನಾವು ಇವರು ತುಂಬ ಕೊಡಗು ಯೂನಿವರ್ಸಿಟಿ ಸ್ಟಾರ್ಟ್ ಆದಾಗಿಂದನೂ ಇದೇ ರೀತಿ ತೊಂದರೆಗಳಾಗ್ತಾನೆ ಇದ್ದಾವೆ. ಆದ್ದರಿಂದ ನಮಗೆ ಯೂನಿವರ್ಸಿಟಿ ಬೇಕು, ಕೊಡಗು ಯೂನಿವರ್ಸಿಟಿನ ಉಳಿಸಿ ಬೆಳೆಸಬೇಕು ಅಂತ ಮುಂದಿನ ನಮ್ಮ ಪೀಳಿಗೆಗೆ ಕೊಡಗು ಯೂನಿವರ್ಸಿಟಿ ಭಾಳ ಅವಶ್ಯಕವಾಗಿದೆ. ಯಾವುದೇ ರೀತಿ ಸಮಸ್ಯೆಗಳಿಗೆ ನಾವು ಮಂಗಳೂರಿಗೆ ಹೋಗೋಕ್ಕಾಗಲ್ಲ. ಕೊಡಗಿನಲ್ಲೇ ನಮ್ಮ ಯೂನಿವರ್ಸಿಟಿ ಇದ್ದರೆ ನಮಗೆ ಭಾಳ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ನಮ್ಮ ಹೋರಾಟದ ಉದ್ದೇಶ.